ಲೋಕವು ಕಂಡಿರುವ ಅತ್ಯಂತ ದೊಡ್ಡ ದುರಹಂಕಾರಿಗಳು ಮತ್ತು ದ್ರೋಹಿಗಳು ಎಂದಿಗೂ ಭೂಮಿಯ ಮೇಲೆ ದೀರ್ಘಕಾಲ ಬದುಕಿಲ್ಲ. ಇತಿಹಾಸವು ನಮಗೆ ಕಲಿಸುವ ಸತ್ಯವಿದು. ಫಿರೋನ್, ಅಬೂ ಜಹಲ್, ಖಾರೂನ್ ಇವರೆಲ್ಲರೂ ದುರಹಂಕಾರ ಮತ್ತು ಅನ್ಯಾಯದ ಸಂಕೇತಗಳಾಗಿದ್ದರು. ಅವರಿಗೆ ಸೃಷ್ಟಿಕರ್ತನ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇಂದಿಗೂ ಈ ಇತಿಹಾಸದ ಪಾಠಗಳು ಪುನರಾವರ್ತನೆಯಾಗುತ್ತಿವೆ. ಭಾರತದಲ್ಲಿ ಪ್ರಗ್ಯಾ ಸಿಂಗ್ ಠಾಕೂರ್ ಎಂಬ ಹೆಸರು ಅನೇಕರ ಮನಸ್ಸಿನಲ್ಲಿ ಭಯ ಮತ್ತು ನೋವನ್ನು ಉಂಟುಮಾಡುತ್ತದೆ. ಕೆಲವರು ಅವರನ್ನು ಮುಸ್ಲಿಂ ವಿರೋಧದ ಮುಖವೆಂದು ಭಾವಿಸುತ್ತಾರೆ. 2008ರ ಮಾಲೆಗಾಮ್ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಮುಖ್ಯ ಆರೋಪಿಯಾಗಿರುವ ಇವರು ಸುಮಾರು 10 ಬಾಂಬ್ ಸ್ಫೋಟ ಪ್ರಕರಣಗಳಲ್ಲಿ ಹೆಸರು ಒಳಗೊಂಡಿದೆ. 6 ಜನರು ಸಾವನ್ನಪ್ಪಿ 100ಕ್ಕೂ ಹೆಚ್ಚು ಜನರು ಗಾಯಗೊಂಡ ಮಾಲೆಗಾಮ್ ಸ್ಫೋಟವು ಭಾರತದ ಹೃದಯದಲ್ಲಿ ಒಡೆದಿರುವ ಗಾಯವಾಗಿದೆ. ಆದರೂ ಇಷ್ಟೊಂದು ಕ್ರಿಮಿನಲ್ ಹಿನ್ನೆಲೆಯಿರುವ ವ್ಯಕ್ತಿಯೊಬ್ಬರು ಭಾರತದ ಸಂಸತ್ತಿಗೆ ಹೇಗೆ ತಲುಪಿದರು? ಬಹುಶಃ ಅದು ಭಾರತೀಯ ಪ್ರಜಾಪ್ರಭುತ್ವದ ದುರಂತದ ದಿನವಾಗಿರಬಹುದು. 2019ರಲ್ಲಿ ಭೋಪಾಲ್ನ ಸಂಸದರಾಗಿ ಆಯ್ಕೆಯಾದ ಅವರು ದ್ವೇಷದ ಭಾಷಣಗಳ ಮೂಲಕವೂ ಮತ್ತು ವಿವಾದಗಳ ಮೂಲಕವೂ ನಿರಂತರವಾಗಿ ಸುದ್ದಿಯಲ್ಲಿದ್ದರು. ಮುಸ್ಲಿಂ ಮಹಿಳೆಯರನ್ನು ಅವಮಾನಿಸಿದ ಮತ್ತು ಅತ್ಯಾಚಾರಕ್ಕೆ ಕರೆ ನೀಡಿದ ಆರೋಪಗಳು ಅವರ ವಿರುದ್ಧ ಎದ್ದಿವೆ. ದುರಹಂಕಾರದ ಮಾರ್ಗದಲ್ಲಿ ಸಂಚರಿಸಿದವರಿಗೆ ಸೃಷ್ಟಿಕರ್ತ ಶಿಕ್ಷೆ ನೀಡದಿರಲಿಲ್ಲ. ಪ್ರಗ್ಯಾ ಸಿಂಗ್ ಠಾಕೂರ್ ಕ್ಯಾನ್ಸರ್ನ ಕರಾಳಗ್ರಾಸಕ್ಕೆ ಸಿಲುಕಿ ತಮ್ಮ ಸ್ತನಗಳನ್ನು ಕಳೆದುಕೊಂಡರು. ಆದರೆ ಅದರಿಂದ ಪಾಠ ಕಲಿಯದೆ ಅವರು ಮತ್ತೆ ದ್ವೇಷದ ಮಾರ್ಗವನ್ನೇ ಆಯ್ಕೆ ಮಾಡಿದರು. ಈಗ ಒಂದು ಕಣ್ಣಿನಲ್ಲಿ ಕ್ಯಾನ್ಸರ್ ತಗುಲಿ ದೃಷ್ಟಿ ಕಳೆದುಕೊಳ್ಳುವ ಸಂಭವದ ಬಗ್ಗೆ ವೈದ್ಯರು ಎಚ್ಚರಿಕೆ ನೀಡಿದ್ದಾರೆ. ಇದು ಕೇವಲ ಒಬ್ಬ ವ್ಯಕ್ತಿಯ ದುರಂತವಷ್ಟೇ ಅಲ್ಲ, ದುರಹಂಕಾರದ ಪರಿಣಾಮದ ಸಾಕ್ಷಿಯಾಗಿದೆ. ಈಗ ನ್ಯಾಯವ್ಯವಸ್ಥೆಯು ಕಾರ್ಯಪ್ರವೃತ್ತವಾಗಿದೆ. 2025ರ ಏಪ್ರಿಲ್ 24ರಂದು ರಾಷ್ಟ್ರೀಯ ತನಿಖಾ ಸಂಸ್ಥೆ ನ್ಯಾಯ ಮಾಲೆಗಾಮು ಪ್ರಕರಣದಲ್ಲಿ ಪ್ರಗ್ಯಾ ಸಿಂಗ್ ಠಾಕೂರ್ ಸೇರಿದಂತೆ 7 ಆರೋಪಿಗಳಿಗೆ ಮರಣದಂಡನೆ ವಿಧಿಸಬೇಕೆಂದು ಮುಂಬೈ ವಿಶೇಷ ನ್ಯಾಯಾಲಯದಲ್ಲಿ ಕೋರಿತು. 500ಕ್ಕೂ ಹೆಚ್ಚು ಪುಟಗಳ ತನಿಖಾ ವರದಿಯನ್ನು ಸಲ್ಲಿಸಿದ ನ್ಯಾಯ ಈ ಅಪರಾಧಕ್ಕೆ ಗರಿಷ್ಠ ಶಿಕ್ಷೆ ಅನಿವಾರ್ಯವೆಂದು ವಾದಿಸುತ್ತಿದೆ. 2025ರ ಮೇ 8ರಂದು ನ್ಯಾಯಾಲಯವು ತೀರ್ಪು ಪ್ರಕಟಿಸಲಿದೆ. ಈ ಸುದ್ದಿಯನ್ನು ಸಂಭ್ರಮಿಸಲು ಯೋಗ್ಯವಲ್ಲ, ಬದಲಿಗೆ ಇದು ಲೋಕಕ್ಕೆ ಒಂದು ಪಾಠವಾಗಿದೆ. ಎಷ್ಟೇ ದೊಡ್ಡ ದುರಹಂಕಾರಿಯಾದರೂ ಸೃಷ್ಟಿಕರ್ತನ ಮುಂದೆ ತುಚ್ಛನಾಗಿರುತ್ತಾನೆ. ಒಂದು ಸಣ್ಣ ರೋಗವೇ ಸಾಕು ಎಲ್ಲ ದರ್ಪವನ್ನು ಒಡೆದಲು. ಈ ಘಟನೆ ನಮಗೆ ಹೇಳುವುದು ಒಂದೇ: ಜಾತಿ, ವರ್ಗ, ಧರ್ಮವನ್ನು ಲೆಕ್ಕಿಸದೆ ಮನುಷ್ಯರನ್ನು ಪ್ರೀತಿಸಲು ಕಲಿಯಿರಿ. ದ್ವೇಷವನ್ನು ಬಿತ್ತುವವರಿಗೆ ಎಂದಿಗೂ ದೀರ್ಘಾಯುಷ್ಯವಿರುವುದಿಲ್ಲ. ಇತಿಹಾಸವು ಇಂದಿಗೂ ಅದನ್ನು ಸಾಬೀತುಪಡಿಸುತ್ತಿದೆ.